ವಿಚಾರ ಏನು ಅಂತ ನೀವೇ ಹೇಳ್ಬಿಡ್ಬೇಕು. ಏನಿದು ದೇವಸ್ಥಾನ, ಯಾವಾಗ, ಏನಾದ್ರು ಏನೈತಿ ಇವಾಗಂದ್ರೆ ದೇವಸ್ಥಾನ ಅದೇ ಒಡೆದು ಮುಟ್ಟಿರೋದು. ನಾವು ಬಂದು ಇಲ್ಲಿ ಪಕ್ಕದಲ್ಲಿ ಜಾಗ ತಗೊಂಡಿದ್ದೀನಿ. ಅದು ತುಂಬ ವರ್ಷಕ್ಕೂ ಮುಂಚೆ ಅದೇನು ಮಾಡ್ತಾ ಇಲ್ಲ ನಾವು. ಅವಾಗ ತುಂಬ ಹಳೇದಾಗೋಗ್ಬಿಟ್ಟಿತ್ತು, ತುಂಬ ಹಳೇದಾಗೈತೆ. ನಾನು ಇಲ್ಲಿ ದೇವಸ್ಥಾನಕ್ಕೆ ಪೂಜಕ ಅಂತ ಸುಮ್ಮನೆ ನಾನೇ ಮಾಡ್ಕೊಳಕ್ಕಂತ ಬಂದೆ. ಅಲ್ಲಿ ಗೋಡೆ ಎಲ್ಲ ಒಡೆದು ಬಿದ್ದೋಗಿತ್ತಲ್ಲ, ಅಲ್ಲಿ ನಿಂತಿದ್ನಲ್ಲ, ಅಲ್ಲಿ ಹಿಂದ್ಗಡೆ ಹಾವು ಮಲಗಿತ್ತು ಸುತ್ತಕೊಂಡು. ಆವಾಗ ನಾನು ಹಾವು ನೋಡ್ಬಿಟ್ಟು ಇವು ಏನು ಒಳಗಡೆ ಇಲ್ಲ ಈ ಥರ ಅದ ಅಂದ್ಬಿಟ್ಟು ಹೊಡೆದು ಕಡಿಸ್ಬೇಕು ಅಂತ ನಾನು ಪ್ರಯತ್ನ ಪಟ್ಟೆ. ಆದರೆ ನನ್ನ ಮಕ್ಕಳು ಚಿಕ್ಕವರು. ಆಗ ನನ್ನ ಚಿಕ್ಕ ಮಗನಿಗೆ ಒಂದು 11 ತಿಂಗಳಾಗಿತ್ತು ಅಷ್ಟೆ. ಆವಾಗಲೇ ಅದು 86ರಲ್ಲಿ ಸುಮಾರು ಕಟ್ಸಿದ್ದೋ. ಈಗ ಒಂದು ಸ್ವಲ್ಪ ಗೋಪುರ ಎಲ್ಲ ಹಾಳಾಗಿತ್ತಲ್ಲ, ಗೋಪುರನ ನಾ ಕಟ್ಸ್ತೀನಿ. ನನ್ನ ಮಗ ಬಂದು ಇದೆಲ್ಲ ಇದು ಮಾಡಿದ್ರು. ಪ್ರಭುದೇವ ಎಷ್ಟು ವರ್ಷದಲ್ಲಿ ಅನ್ಕೊಂಡಿದ್ದೀರಿ ದೇವಸ್ಥಾನ ಕಟ್ಸ್ಬೇಕು ಅಂತ? ನಾನು 83ರಲ್ಲಿ ನೋಡಿದೆ, 86ರಲ್ಲಿ ಕಟ್ಸ್ಬಿಟ್ಟೆ. ಆವಾಗ ಕಟ್ಸಿದ್ದೆ ನಾನು, ಅದನ್ನ ಮುಂಚೆನೇ ಕಟ್ಸಿದ್ದೆ. ಅಂದ್ರೆ ನಿಮ್ಮ ಮಾತು ಹೆಂಗೆ ನಿಮ್ಮ ಮಗ ಪೂರ್ತಿ ಮಾಡೋರಿಲ್ಲ? ಹಾಂ, ಈಗ ಪೂರ್ತಿ ಮಾಡೋಣ. ಇನ್ನೂ ಮಾಡೋದೈತೆ, ಅವಸರದಲ್ಲಿ ಇನ್ನೂ ಬಿಟ್ಟಿದ್ದೀವಿ, ಇನ್ನೂ ಐತೆ ಇದರಲ್ಲಿ ಮಾಡೋದು. ನೆನ್ನೆ ಇವತ್ತೆಲ್ಲ ಇಲ್ಲಿ ಏನಾಯ್ತು? ಪೂಜೆ ನೆನ್ನೊಬ್ಬ ಅವನೇ ಇವತ್ತು ಒಮ್ಮೆ ಕೂತಿದ್ನಲ್ಲ, ಹಂಗೆ ನೆನ್ನೂ ಅವನೇ ಪೂಜೆ ಮಾಡಿದ್ವಿ. ಅವ್ರ ಗಂಡ ಹೆಂಡತಿ ಇದ್ರು, ನಾವು ಸುಮ್ಮನೆ ನೋಡ್ತಾ ಕೂತಿದ್ವಿ ಅಷ್ಟೇ. ಹಾಂ, ಖುಷಿ ಆಯ್ತಾ? ಇಷ್ಟೆಲ್ಲ ಮಾಡಾಗ ದೇವರು ಖುಷಿ ಕೊಡ್ದೇನೆ ಇನ್ನೇನು ಮಾಡ್ತಾನ? ನಿಮ್ಮ ಮಗನೇ ಬಂದು ಎಲ್ಲ ನಿಂತು ಮಾಡ್ಕೊಟ್ರಲ್ಲ ಅಂತ ಒಂದು ಸಂದೇಶ ಕೊಟ್ಟಿದ್ದ ಅಂತ ಹಾವು. ಅದೇನಿಲ್ಲ, ನಾನು ಯಾವತ್ತು ಯಾವ ದೇವ್ರಿಗೂ ನಾನು ಆರಿಸ್ಕೊಂಡಿಲ್ಲ ಇದುವರೆಗೂ. ನಾನು ಏನಾರು ಮನಸ್ಸು ತೋರಿದ್ರೆ ನಾನು ಮಾಡಲೇ ಮಾಡ್ತೀನಿ. ಈಗ ನನಗೆ ಸರಸ್ವತಿ ದೇವಸ್ಥಾನ ಕಟ್ಟಬೇಕು ಅಂದ್ಕೊಂಡಿದ್ದೀನಿ ತುಂಬ ವರ್ಷದಿಂದ. ಅದು ನೆರವೇರಿಸ್ತಾ ಇಲ್ಲ. ಈ ದೇವರೇ ನನಗೆ ನೆರವೇರಿಸ್ಬೇಕು. ಈಗ ಎಲ್ಲೇ ನನ್ನ ಜಾಗದಲ್ಲಿ ಎಲ್ಲಾರು ನೋಡಿ ಕಟ್ತೀನಿ. ಅದು ಸಪ್ರೇಟಾಗಿ ಎಲ್ಲೂ ದೇವರು ನೋಡಿಲ್ಲ ನಾನು. ನಾನು ಚಿಕ್ಕವಳಾಗಿದ್ದೀನಿ, ಸರಸ್ವತಿ ಪೂಜೆ ಮಾಡ್ತಾಯಿದ್ದೀನಿ. ಅದರಿಂದ ಕಟ್ಟಬೇಕು ಅಂತ ಇಷ್ಟಪಟ್ಟಿದ್ದೀನಿ. ನಿಮ್ಮ ಮನೆಯವರೆಲ್ಲ ಬಂದಿದ್ರಾ ಇಲ್ಲಿಗೆ? ಹ್ಞೂ, ಬಂದಿದ್ರಲ್ಲ. ನಮ್ಮ ಅಕ್ಕ ತಂಗಿರಿ ಎಲ್ಲ ಬಂದವರಲ್ಲ, ಎಲ್ಲರೂ ನಮ್ಮ ಗುಂಪಲ್ಲೇ ಬಂದದಲ್ಲ. ನಮ್ಮ ಮಕ್ಳು ಇಬ್ಬರೇ ಅಲ್ವಾ ಬಂದಿದ್ದು. ಈಗ ಪ್ರಭುದೇವನು ಚಿಕ್ಕವನು ಬಂದ, ದೊಡ್ಡವ ಶೂಟಿಂಗ್ಲ ಅವನು. ಅದು ಅನ್ಎಕ್ಸ್ಪೆಕ್ಟಾಗಿ ಇವತ್ತು ಮಾಡಿದ್ರು. ಇನ್ನೂ ಕೆಲಸ ಇತ್ತು ಇಲ್ಲಿ. ಹಂಗಾರು ಆ ಮಗುದು ಬರ್ತಡೇ ಅನ್ನೋದಕ್ಕೋಸ್ಕರ ಇವತ್ತು ಪೂಜೆ ಮಾಡಬೇಕು ಅಂತ ಮಾಡಿಸೋದು ನಾವು. ಪ್ರಭುದೇವ ತುಂಬ ಬ್ಯುಸಿ ಇರ್ತಾರೆ, ಬಂದವರಲ್ಲ ಅಂತ ಈ ಥರ ಎಲ್ಲ ಮಾಡಬೇಕು ಅಂದ್ರೆ ಬರ್ತಾನೆ, ಅದೇನಿಲ್ಲ. ಬಿಸಿ ಇದ್ರೂ ದೇವ್ರು ಕರೆಸ್ಕೋಬೇಕಲ್ವಾ. ನಾವು ಕರೆಸ್ತೀವಿ, ನೀವೆಲ್ಲ ಕರೆಸ್ತೀವಿ, ದೇವ್ರು ಕರೆಸ್ತೀವಿ, ಬಂದಿಲ್ಲ ಅಲ್ವಾ ಅಂತ. ಇಲ್ಲ, ಅವನಿಗೆಲ್ಲ ಮಗುಗ. ಇದೆಲ್ಲ ಯಾರೆಲ್ಲ ಖರ್ಚು ಹಾಕಿದ್ರು ಏನಾಯ್ತು ಅಂತ ಹೇಳಕ್ಕಾಗಲ್ವಾ? ಒಬ್ರು ಖರ್ಚಾಗಿ ಯಾರು ಖರ್ಚು ಹಾಕ್ಬೇಕು? ನೀವು ಎಷ್ಟಾಯ್ತು ಏನು ಆಯ್ತು ಅಂತ ನಾನು ಹೇಳಿದ್ನಲ್ಲ, ದೇವ್ರು ಮಾಡ್ದದೆಲ್ಲ ನೀವು ಹೇಳ್ತಾರ ಹೇಳಿ ಮುಂಚೆನೇ ಹೇಳ್ಬಿಟ್ನಲ್ಲ. ದೇವ್ರು ಕೊಟ್ಟದ ನಾವು ಮಾಡ್ತೀವಿ, ದೇವ್ರಿಗೆ ಇಷ್ಟು ಕೊಟ್ಟು ಅಷ್ಟು ಕೊಟ್ಟು ಅಂತ ಹೇಳ್ತಾರ. ಅದು ಹೇಳಿದ್ರೆ ನಾನು ಇದರಲ್ಲಿ ಇರಬೇಕಾಗಿತ್ತು ಅಷ್ಟೆ. ಹೇಳ್ಕೊಂಡು ಒಳ್ಳೇದಾಗಲಿ ಅಂತ ತಾನೇ ಮಾಡಿ.